ಸೊ ಇದು ಗಾಡಿ ಸೀಟ್ ಇಷ್ಟ ಐತಿ. ಇದರೊಳಗೆ ಎರಡು ಕುಂಡಿ ಕುಂದ್ರಂಗಿಲ್ಲ, ಒಂದು ಹೊರಗೆ ಒಂದು ಒಳಗೆ. BMW ಶೋರೂಮಿಂದ ಲೂಲು ಟೋ BMW has launched ಯೋಲು ಬೈಕ್. ಹೆಂಗೆ ಅನ್ಸಾದಿತ್ತಪ್ಪ ಅಂದ್ರೆ ಒಂಥರ ಅದು ಯೂಲು ಗಾಡಿ ಹೊಡೆದಂಗೆ ಅನ್ಸಾದಿತ್ತು. ಪಕ್ಕಾ ಯೂಲು ಗಾಡಿನೇ. ಹಲೋ ನಮಸ್ಕಾರ, ನಾನು ಗರ್ಲ್ ಬೈಕ್ ಕೋಮಲ್. ಸೊ ಇವತ್ತು ನಾ ಬಂದಿದ್ದೆ GSP ಮೋಟಾರ್ ಆಡಿಗೆ. ವೈ ಬಿಕಾಸ್ CE02 ಟ್ರೈ ಮಾಡೋದಿತ್ತು ಹೊಡಿಯೋದು. ಶೋರೂಮಿಂದ ಕಾಲ್ ಮಾಡಿದ್ರು, ಟ್ರೈ ಮಾಡಿರಿ, ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿರಿ ಅಂತಂದು ಹೇಳಿ. ಸೊ ಅದಕ್ಕೆ ಬಂದಿತ್ತು. ಇದನ್ನು ರೈಡ್ ಮಾಡಿ ಹೆಂಗೈತಿ ಏನೈತಿ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ಹೇಳ್ತೀನಿ ಇದು ವ್ಲಾಗ್ ಒಳಗೆ. ಓಕೆ, 04 ಓಕೆ. ಸೊ CE02 ಅಲ್ಲಿ ಕೀ 04 ಆಗಲಿ 02 ಆಗಲಿ ಕೀ ಬರಲ್ಲ, ಫಾಗ್. ಓಕೆ, ಆಮೇಲೆ ಇದು ನಿಮ್ಮ ಪಾಕೆಟಲ್ಲಿದ್ದರೆ ಸಾಕು. ಓಕೆ. 1000 RPMಗೆ 55 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಚಾರ್ಜಿಂಗ್ ಪಾಯಿಂಟ್ ಬಂದ್ಬಿಟ್ಟು ಇಲ್ಲಿದೆ. ಓಕೆ, ಚಾರ್ಜಿಂಗ್ ಡ್ಯೂರೇಷನ್ ಇದ್ರದ್ದು 0 to 80 2.5 hours ಆಗುತ್ತೆ. 0 to 80 2.5. ಓಕೆ, 5 Amp ಚಾರ್ಜ್. ಸೊ ಇದನ್ನು ಇಲ್ಲಿ ಕನೆಕ್ಟ್ ಮಾಡಬೇಕು. ಓಕೆ, ಮತ್ತು ಅದೇ ಥರ ಕ್ಲೋಸ್ ಮಾಡಿ. ಇದು ರೀಜನ್ರೇಷನ್ ವರ್ಕ್ ಆಗುತ್ತೆ. ಮತ್ತು 3 ಫ್ಲೋ ಇದೆ, ಮೋಡ್ ಇದೆ. ಫಸ್ಟ್ ಫ್ಲೋ ಎಕಾನಮಿ. ಓಕೆ, ಇದು ಆವ್ರೇಜ್. ಸರ್ಫ್ ಬಂದ್ಬಿಟ್ಟು ಆವ್ರೇಜು. ಸರ್ಫಲ್ಲಿ ಬಂದ್ಬಿಟ್ಟು ರೀಜನ್ರೇಷನ್ ವರ್ಕ್ ಆಗೋದಿಲ್ಲ. ರೀಜನ್ರೇಷನ್ ಬಂದ್ಬಿಟ್ಟು ಫ್ಲೋ ಮತ್ತು ಫ್ಲ್ಯಾಶಲ್ಲಿ ಮಾತ್ರ ವರ್ಕ್ ಆಗೋದು. ಓಕೆ. ಫ್ಲ್ಯಾಶ್ ಬಂದ್ಬಿಟ್ಟು ನಿಮಗೆ ಟಾಪ್ ಮೋಡ್. ಓಕೆ, ಪವರ್ ಜಾಸ್ತಿ ಯೂಸ್ ಮಾಡೋದು. ಸರ್ಫ್ ಬಂದ್ಬಿಟ್ಟು ನಾರ್ಮಲ್ ಒಂದೇ ರೇಂಜಲ್ಲಿ ಹೋಗ್ತಾ ರಿಟರ್ನ್ ರೀಜನ್ರೇಷನ್ ಆಗಿ ಸ್ಲೋ ಆಗಲ್ಲ ಗಾಡಿ. ಓಕೆ, ಬ್ರೇಕಿಂಗ್ ಅದೇ ರೀಜನ್ರೇಷನ್ ವರ್ಕ್ ಬಂದ್ಬಿಟ್ಟು ಬರೀ ಫ್ಲೋ ಮತ್ತು ಫ್ಲ್ಯಾಶಲ್ಲಿ. ಓಕೆ, ಎಸ್, ಥ್ಯಾಂಕ್ ಯು, ಬಾಯ್. ಸೊ ಆಲ್ ಸೆಟ್ ಎಲ್ಲ ದಿನಪ್ಪ ಅಂತಂದ್ರೆ GSP ಮೋಟಾರ್ ಆಡ್ BMW. ರಿವರ್ಸ್ ಇದೆ. ಓಕೆ, ಇದ್ದು ಅದೇ ಅದನ್ನು ಪ್ರೆಸ್ ಮಾಡಿಕೊಂಡೇ ಹೋಗ್ಬೇಕು. ಮುಂದೆ ಬನ್ನಿ ಫಸ್ಟ್. ಓಕೆ, ಪ್ರೆಸ್ ಮಾಡಿ ಇಟ್ಕೊಂಡೆ ಹೋಗ್ಬೇಕಾ? ಪ್ರೆಸ್ ಮಾಡಿ ಇಟ್ಕೊಂಡೆ ಥ್ರಾಟಲ್ ಕೊಡಿ. ಆಮೇಲೆ ಮೊಬೈಲ್ ಮೋಡ್ ಬಂದ್ಬಿಟ್ಟು ಇನ್ಬಿಲ್ಟ್ ಬರುತ್ತೆ. ಇದು ನೋಡಿದ್ದೀನಿ ಫೀಚರ್ಸ್. ಸೊ ಇದನ್ನು ಕ್ಲಿಕ್ ಮಾಡಿಕೊಂಡೇ ಹಿಂದೆ ಹೋಗಿ. ಓಕೆ, BMW ಶೋರೂಮಿಂದ ಲೂಲು ಯೋಲು ಬೈಕ್ ಎಪ್ಸ್ಕೊಂಡೆ. ಎಬ್ಬಿಸ್ಕೊಂಡು ಇವಾಗ ನಾನು ಹೋಗ್ತಿದ್ದೀನಿ ಅಡ್ಡಾಡಕ್ಕೆ. ಮಜಾ ಬರ್ತಿತ್ತು, ಗಾಡಿ ಭಾಳ ಕ್ಯೂಟ್ ಐತಿ. ಆ್ಯಕ್ಚುಲಿ ಅವರು ನೀವು ಎಷ್ಟು ಡೇಸ್ ಒಯ್ತೀರ ಅಂತ ಕೇಳಿದ್ರು, ಬಟ್ ನಂಗೆ ವಾಪಸ್ ಕೊಡೋದೈತಿ ಇವತ್ತೇ. ಸೊ ಗಾಡಿ ಎತ್ತಾಕೊಂಡು ಇವಾಗ ನಾ ಎಲ್ಲ ಹೊಂಟೇನಪ್ಪ ಅಂದ್ರೆ ಊಟ ಮಾಡಿದ್ದಿಲ್ಲ ಮಾರ್ನಿಂಗ್. ಆ್ಯಕ್ಚುಲಿ ಇವತ್ತೊಂದು ಶೂಟ್ ಇತ್ತು ನಂದು. ಎದುರ್ದಪ್ಪ ಅಂತಂದ್ರೆ ಪ್ರಾಪರ್ಟಿದು ಪ್ರೈಸಿಂಗ್ ರಿವೀಲ್ ಮಾಡತ್ತಿದ್ರೆ ಅದ್ರದ್ದು ಶೂಟಿಗೆ ಹೋಗಿದ್ದೆ ನಾನು. ಅಲ್ಲಿ ಹೋಗಿ ಅಲ್ಲಿಂದ ಈಗ ಜಸ್ಟ್ ಬಂದೆ ಮುಗಿಸ್ಕೊಂಡು ಮತ್ತು ನಾಳೆ ಊರಿಗೆ ಹೋಗೋದೈತಿ. ಅದಕ್ಕೋಸ್ಕರ ನಾನು ಇವತ್ತು BMWದ ಏನೈತಿ ಮುಗಿಸ್ಕೊಂಡು ಹೋಗ್ಬೇಕಂತ ಬಂದೆ. ಆ್ಯಕ್ಚುಲಿ ನನಗೂ 2 days ಒಯ್ಬೇಕಂತ ಇತ್ತು, ಬಟ್ ಸಿಚುವೇಶನ್ ಹಂಗೈತಿ. ಸೊ ಅದಕ್ಕೋಸ್ಕರ ಇಲ್ಲೇ ಮುಗಿಸ್ಕೊಟ್ಟು ಹೋಗ್ಬೇಕಂತಂದೈತಿ. ಕಮಿಂಗ್ ಟು ದ ಪಾಯಿಂಟ್, BMW ಏನಪ್ಪ ಅಂತಂದ್ರೆ BMW has launched CE02 CE04. CE02 ಅಂದರೆ ಇದು ಕಂಪ್ನಿ ಕ್ಲೇಮ್ ಮಾಡುತ್ತೋ 108 kilometers ಮೈಲೇಜ್ ಕೊಡ್ತಿದೆ ಅಂತಂದು ಹೇಳಿ. ಸೊ ಈ ಗಾಡಿ ಕೀ ಬರೋಂಗಿಲ್ಲ, ಕೀಲೆಸ್. ಸೊ ಇದರದ್ದು ಕೀ ಇದನ್ನು ಪಾಕೆಟ್ ಒಳಗೆ ಇಟ್ಕೋಬೇಕಾ. ಪಾಕೆಟ್ ಒಳಗೆ ಇಟ್ಕೊಂಡು ಫಸ್ಟ್ ಇದನ್ನು ಒತ್ತಬೇಕಾ. ಹೊತ್ತಿದ್ರೆ BMW ಮೋಟಾರ್ ಆಡ್ ಲೈಫ್ ರೈಡ್ ಅಂತ ಬರ್ತೈತಿ. ಅಲ್ಲಿಂದ ಬ್ರೇಕ್ ಹಿಡಿದ ಇದನ್ನು ಒತ್ತಿದ್ರೆ ಗಾಡಿ ಸ್ಟಾರ್ಟ್, ಪವರ್ ರೆಡಿ. ಸೊ ವಿ ಆರ್ ರೆಡಿ ಟು ಮೂವ್. ಏನೋ ಹೆಂಗೆ ಒಂಥರ ಇದು ಯೂಲು ಬೈಕ್ ಬರುತ್ತಲ್ಲ, ಒಂದು ವೀಡಿಯೋ ಐತೆ ನಮ್ದು. ನಾವು ಫ್ರೆಂಡ್ಸ್ ಎಲ್ಲ ಬಂದಾಗ ತೊಗೊಂಡು ಯೂಲು ಹೊಡೆದಿದ್ವಿ. ಸೊ ಸೇಮ್ ಹಂಗೆ ಫೀಲ್ ಕೊಡತ್ತೈತೆ ನಂಗೆ, ಸೇಮ್ ಯೂಲು ಕೊಟ್ಟಂಗೆ.
ಇದ್ರೊಳಗೆ ರಿವರ್ಸ್ ಮೂಡು ಐತಿ. ಎಷ್ಟು ಲಾಂಗ್ ಪ್ರೆಸ್ ಅದ. ಯು ಸ್ಟ್ಯಾಂಡ್ ಇಲ್ಲೈತಿ ಹಿಂದೆ. A few minutes later. ಎಷ್ಟು ಊಟ ಆಯಿತು? ಪ್ರೆಸ್ ಆನ್. ಸೊ ರಿವರ್ಸ್ ತೊಗೋಬೇಕಂದ್ರೆ ಹೆಂಗೆ ಅದು ಬಟನ್ ಹಿಡ್ದ ತೊಗೋಬೇಕಾ? ಬಟನ್ ಬಿಟ್ಟರೆ ಮತ್ತೆ ಮುಂದೆ ಹೋಗುತ್ತೆ ಗಾಡಿ. ಟೋ 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 ಟೋ. ವಿ ಆರ್ ರೈಡಿಂಗ್ ಎಕ್ಸೆಲ್ ಫ್ರಮ್ BMW. ಸೊ ಊಟ ಮುಗೀತಾ ಜಷ್ಟ. ಇವಾಗ BMW ಶೋರೂಮ್ ಕಡೆ ವಾಪಸ್ಸ. ಬಟ್ BMW ಶೋರೂಮ್ ಹೋಗಂಗಿಲ್ಲ, ಸ್ವಲ್ಪ ಒಂದು ರೌಂಡ್ ಹೊಡೆದು ಬರ್ಬೇಕಂತ ಮಾಡೀನಿ. ಸೊ ಇದು ಸಿಂಗಲ್ ಚಾನೆಲ್ ABS ಗಾಡಿ. ಮುಂದಷ್ಟೇ ABS ಐತಿ, ಹಿಂದೆ ABS ಇಲ್ಲ. ಆ್ಯಂಡ್ 2 ಡಿಸ್ಕ್ ಬ್ರೇಕ್ ಬರ್ತೈತಿ. ಬ್ರೇಕಿಂಗ್ ಆಬ್ವಿಯಸ್ಲಿ ಆನ್ ಟಾಪ್ BMW, ಹೇಳಕ್ಕೆ ಬರೋಂಗಿಲ್ಲಲ್ಲ, ಗೊತ್ತಿದ್ದಿದ್ದು ಮಾತೆ. ಅದ್ರ ಬಗ್ಗೆ ಏನೂ ಕಂಪ್ಲೇಂಟ್ಸೇ ಇಲ್ಲ. ಸೊ ಬ್ರೇಕ್ ಮಾತ್ರ ಚಕ್ ಅಂತ ಹಿಡಿತೈತಿ. ಹೆಂಗೆ ಅನ್ಸತ್ತೈತಪ್ಪ ಅಂದ್ರೆ ಒಂಥರ ಅದು ಯೂಲು ಗಾಡಿ ಹೊಡೆದಂಗೆ ಅನ್ಸತ್ತೈತಿ. ಪಕ್ಕ ಯೂಲು ಗಾಡಿನೇ. ವೇಟ್ ಇಲ್ಲ, ಏನೂ ಇಲ್ಲ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರಿಗೆ ಅನ್ಸತ್ತಿದು. ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರಿಗೆ ಇಲ್ಲಿ ಬಟನ್ಸ್ ಕೊಟ್ಟಾರ. ಇಲ್ಲಿರೋದು ಈ ಬಟನ್ನು ಸೀಟ್ ಓಪನ್ ಮಾಡೋದು. ಇಫ್ ಇನ್ ಕೇಸ್ ಬ್ಯಾಟ್ರಿ ಏನಾದರೂ ಪ್ರಾಬ್ಲಮ್ ಆಯ್ತಪ್ಪ ಅಂತಂದ್ರೆ ಬ್ಯಾಟ್ರಿ ಓಪನ್ ಮಾಡೋಕೆ ಸೀಟ್ ಓಪನ್ ಮಾಡಬೇಕಲ್ಲ. ಸೊ ಸೀಟ್ ಓಪನ್ ಮಾಡೋಕೆ ಬಟನ್. ಗಾಡಿ ಮಾತ್ರ ಹೆಂಗೆ ನೋಡತ್ತಾರಪ್ಪ, ಇದ್ಯಾವುದಪ್ಪ ಗಾಡಿ ಅಂತಂದು ಹೇಳಿ. ಈ ಗಾಡಿಗೆ ಇನ್ಬಿಲ್ಟ್ ಮೊಬೈಲ್ ಮೌಂಟ್ ಕೊಡ್ತಾರೆ. ಸೊ ಇಲ್ಲೈತಿ. ಬಟ್ ಯಾರಾದರೂ ತಗೊಂಡು ಈಸಿಯಾಗಿ ಹೋಗ್ಬೋದು ಅದನ್ನು. ಸೊ ರಿವರ್ಸ್ ಹೋಗ್ಬೇಕಪ್ಪ ಅಂದ್ರೆ ಈ ಬಟನ್ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದರೆ ಇಲ್ಲಿ ನೋಡ್ರಿ ರಿವರ್ಸ್ ರೆಡಿ. ಸೊ ಹಿಂಗೆ ತೊಗೋಬೇಕು. ಅಣ್ಣ ಗಾಡಿ ನೋಡತ್ತನು. ಅದನ್ನು ಪ್ರೆಸ್ ಮಾಡಿ ಹಿಡಿದ ಆಕ್ಸಿಲರೇಟರ್ ಕೊಡಬೇಕು, ಅವಾಗ ರಿವರ್ಸ್ ಹೋಗ್ತೈತಿ. ಇಲ್ಲಿ ಈ ಬಟನ್ ಐತಲ್ಲ, ಮೋಡ್ಸ್, ಫ್ಲೋ ಮೋಡ, ಸರ್ಫ್ ಮೋಡ, ಆಮೇಲೆ ಫ್ಲ್ಯಾಶ್ ಮೋಡ. ಸೊ ಇಷ್ಟ. ನಾವೀಗ ಫ್ಲೋ ಒಳಗೆ ಹೊಡೋದು, ಈಗ ಸರ್ಫ್ ಒಳಗೆ ಹೊಡ್ಯೋಣ. ಇದು ಸ್ಟಾರ್ಟ, ಲೈಕ್ ಇದು ಆನ್ ಮಾಡೋಕೆ ಆಫ್ ಮಾಡೋಕೆ. ಇದು ಕಿಲ್ ಸ್ವಿಚ್, ಗಾಡಿ ಆನ್ ಮಾಡೋಕೆ ಆಫ್ ಮಾಡೋಕೆ. ಆ್ಯಂಡ್ ಇದು ಸೀಟ್ ಓಪನ್ ಮಾಡೋ ಬಟನ್ನು. ಹಾರ್ನ್, ಇಂಡಿಕೇಟರ್, ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರಿಗೆ ಆಪ್ರೇಟ್ ಮಾಡೋಕೆ ಬಟನ್ಸ್. ಹೈ ಬೀಮ್, ಲೋ ಬೀಮ್. ಇಲ್ಲಿ 2 ಬ್ರೇಕಿಂದು ಅಡ್ಜಸ್ಟ್ಮೆಂಟ್ ಕೊಟ್ಟಾರೆ. ಇಲ್ಲಿ ಲಿವರ್ ಅಡ್ಜಸ್ಟ್ಮೆಂಟ್ ಮಾಡೋಕೆ, ಶಾರ್ಟ್ ಲಾಂಗ್. ಇಲ್ಲ ಐತೆ ನೋಡ್ರಿ, ಇದ್ರದ ಏನು ರೆಪ್ಲಿಕಾ, ಈ ಗಾಡಿದು ರೆಪ್ಲಿಕಾ. ಅದು ಯೂಲು ಯೂಲು ಲೂಲು, ಅದು ಯೂಲು, ಇದು ಲೂಲು. ಬಟ್ ಗಾಡಿ ಮಾತ್ರ ಏಕ್ ನಂಬರ್ ಅಂದ್ರೆ ಏಕ್ ನಂಬರ್ ಐತಿ. ಸೊ ಇದ್ರದ್ದು ಒಂದೇ ವೇರಿಯಂಟ್ ಇಂಡಿಯಾ ಒಳಗೆ ಬಂದಿದ್ದು. ಅದು ಯಾವುದಪ್ಪ ಅಂದ್ರೆ ಟಾಪ್ ವೇರಿಯಂಟ್. ಇದ್ರದ್ದು ಸ್ಟ್ಯಾಂಡರ್ಡ್ ಅಂತಂದು ಹೇಳಿ ಇನ್ನೊಂದು ಬರ್ತೈತಿ, ಬಟ್ ಅದು ಇಂಡಿಯಾ ಒಳಗೆ ಲಾಂಚ್ ಮಾಡಿಲ್ಲ. ಇಂಡಿಯಾ ಒಳಗೆ ಬರೀ ಇದು ಒಂದು ಟಾಪ್ ವೇರಿಯಂಟ್ ಅಂತ ಮಾಡ್ತಾರಂತ. ಆಲ್ರೆಡಿ ಬಂದೈತಿ. ಆ್ಯಂಡ್ ಇದರದ್ದು ಎಕ್ಸ್ ಶೋರೂಮ್ ಪ್ರೈಸ್ ಅಂತಂದು ಹೇಳಿ ಬರೋದೇ ಇಲ್ಲ, ಜಸ್ಟ್ ಆನ್ ರೋಡ್ ಪ್ರೈಸ್ ಇದ್ರದ್ದು 5,43,000. 5,43,000 ಅಂತಂದ್ರೆ ಅನ್ಬೋದು. ಯಾಕಪ್ಪ ಅಂತಂದ್ರೆ ನಮ್ಮಂಥವ್ರಿಗೆಲ್ಲ 5,43,000 ರೂಪೀಸ್ ಕೊಟ್ಟು ಒಂದು ಲೂನಾ ತೊಗೋಬೇಕಂದ್ರೆ ಸೀರಿಯಸ್ಲಿ ದಟ್ ಈಸ್ ಇಂಪಾಸಿಬಲ್. ಜಸ್ಟ್ ಸಿಟಿ ರೈಡ್, ಆಫೀಸ್ ಟು ಮನಿ ಟು ಆಫೀಸ್, ಆಮೇಲೆ ಇಲ್ಲೇ ಹಿಂಗೋ ಎಲ್ಲೋ ಅಡ್ಡಾಡಿ ಬರ್ತೀವಪ್ಪ, ಏನಾದರೂ ವರ್ಕ್
ಇಲ್ಲಪ್ಪ ಅಂತಂದ್ರೆ ಪ್ರಾಕ್ಟೀಸ್ ಮಾಡೋರು ಹಿಂಗೆ ಜಸ್ಟ್ ಒಂದು 50-60 ಕಿಲೋಮೀಟರ್ಸ್ ಅಡ್ಡಾಡ್ಬಾರೋರು, ಇಲ್ಲಪ್ಪ ಅಂದ್ರೆ 120-30 ಕಿಲೋಮೀಟರ್ಸ್ ಡೈಲಿ ಅಡ್ಡಾಡೋರಿಗೆ ಅಷ್ಟೇ ಮಜಾ ಐತೆ ಗಾಡಿ. ಇದ್ರದ್ದು ಬಾಪ್ ಒಂದೈತಿ CE04 ಅಂತಂದು ಹೇಳಿ. ಬಟ್ ಅದು CE04 ಪ್ರೈಸ್ ಕೇಳಿದ್ರಪ್ಪ ಅಂತಂದ್ರೆ ಮುಗ್ದೇ ಹೋಯ್ತು. ಅದು 16 lakh rupees ಅಂತೆ. ಯಾರನ್ನಾರು ಕರ್ಕೊಂಬಂದಿದ್ರೆ ಹಿಂದೆ ಕುತ್ಕೊಂಡು ತೋರಿಸ್ತಿದ್ದೆ ಹೆಂಗೆ ಲೈಕ್ 2 ಸೀಟ್ ಹೆಂಗೆ ಆಕೈತಿ ಅಂತಂದೇಳಿ, ಕಂಫರ್ಟೇಬಲ್ ಆಕೈತೋ ಇಲ್ಲ ಅಂತಂದೇಳಿ. ಬಟ್ ಒಬ್ಳು ಬಂದುಬಿಟ್ಟಿನಿ. ಸಸ್ಪೆನ್ಷನು ಏನು ಸೆಕ್ಸ್ ಐತಪ್ಪ, ಧಡಲ್ ಅಂತಂದೇಳಿ ಬ್ರೇಕ್ ಹೊಡೆದು ಹಾರಿಸಿದ್ರಪ್ಪ ಅಂದ್ರೂ ತ್ರಾಸ ಅನ್ಸಾತಿಲ್ಲ. ಒಂಥರ ಹೆಂಗೈತಪ್ಪ ಅಂದ್ರೆ ಸೇಮ್ GS ಹೆಂಗೆ ಡಿಜಕ್ ಅಂತ ಹಾರಿಸ್ಕೊಂಡು ಹೋಗ್ತೀವಿ ಹಂಗೈತಿ. ಈಗ ಮೋಡ್ ಚೇಂಜ್, ಈಗ ಸರ್ಫ್ ಟು ಫ್ಲ್ಯಾಶ್ ಈಸ್ ಏಕ್ದಮ್ ಥ್ರಾಟಲ್ ಕೊಟ್ಟ ತಕ್ಷಣ ಕ್ವಿಕ್ ರೆಸ್ಪಾನ್ಸ್. ಈಗ ನೋಡ್ರಿ ಥ್ರಾಟಲ್ ಕೊಟ್ಟರೆ ಅಂತ ಹೇಳ್ಕೊಂಡು ಹೊಂಟೈತಿ. ಫ್ಲ್ಯಾಶ್ ಮೋಡೊಳಗೂ ಇದು ಆಪ್ಷನ್. ಥ್ರಾಟಲ್ ಬಿಟ್ಟ ತಕ್ಷಣ ಇಂಜಿನ್ ಬ್ರೇಕಿಂಗ್ ಮಾಡ್ಕೋತಿದ್ವಿ, ಇದ್ರೊಳಗೂ ಮಾಡ್ಕೊಳತ್ತಲ್ಲ ಫ್ಲೋ ಮೋಡೊಳಗೂ ಸೇಮ್ ಹಂಗೆ. ಸರ್ಫ್ ಒಳಗೆ ಒಂದೇ ಮಾಡ್ಕೊಳಂಗಿಲ್ಲ ಇಂಜಿನ್ ಬ್ರೇಕಿಂಗ್. ಈ ಗಾಡಿ ಚಾರ್ಜಿಂಗ್ 0 to 80 2.5 hours ಒಳಗೆ ಆಕೈತಂತ. 5 amp ಚಾರ್ಜರ್ ಬರ್ತಿದ್ದು ಇದಕ್ಕೆ. ದಿಸ್ ಇಸ್ ದ ಆಲ್ ನ್ಯೂ CE02 ಫ್ರಮ್ BMW. ಸೊ BMW ಬಾಜಿಂಗ್ ಎಲ್ಲೆಲ್ಲಿ ಬರ್ತಿತ್ತಪ್ಪ ಅಂತಂದ್ರೆ ಫ್ರಂಟ್ ಅಂತೂ ಎಲ್ಲೂ ಇಲ್ಲ. ಟೈರ್ ಸೈಜ್ ಬಂದುಬಿಟ್ಟು 150/70. ಇಲ್ಲಿ ಸ್ಟಿಕ್ಕರಿಂಗ್ ಕೊಟ್ಟಾರ BMW ಒಂಥರ ಡಿಫ್ರೆಂಟ್ ಕಲರ್. ಫ್ರಂಟ್ ಟೈರ್ ಬಂದುಬಿಟ್ಟು 120/80. ಸೊ ಇಲ್ಲಿ BMW ಒಂದು ಬರ್ದಿದ್ದೈತಿ, ಇಲ್ಲಿ CE02 ಸ್ಟಿಕ್ಕರಿಂಗ್ ಐತಿ. ಆ್ಯಂಡ್ ಈ ಸೈಡ್ BMW ಮೋಟರ್ ರಾಡ್ ಅಂತ ಸ್ಟಿಕ್ಕರಿಂಗ್ ಕೊಟ್ಟಾರ. ಫ್ರಂಟ್ ಹಿಂಗೈತಿ, LED ಹೆಡ್ ಲ್ಯಾಂಪ್. ಆಮೇಲೆ 2 ಲಿವರ್ ಅಡ್ಜಸ್ಟೇಬಲ್ ಇದಾವೆ. ಇಲ್ಲಿ ಯು ಕ್ಯಾನ್ ಅಡ್ಜಸ್ಟ್ ದಮ್. ಇಲ್ಲಿ ಬಂದುಬಿಟ್ಟು BMW ಲೋಗೋ ಐತಿ. BMW ಲೋಗೋಗೆ ರೊಕ್ಕ ಕೊಡ್ಬೇಕು ನಾವು. ಆಮೇಲೆ ದಿಸ್ ಈಸ್ ಇನ್ಬಿಲ್ಟ್ ಮೊಬೈಲ್ ಮೌಂಟ್. ಇದು ಗಾಡಿ ಬೆಲ್ಟ್ ಡ್ರೈವ್ ಬರ್ತೈತಿ, ಚೈನ್ ಇಲ್ಲ ಇದಕ್ಕೆ, ಬೆಲ್ಟ್ ಸಿಸ್ಟಮ್ ಬರ್ತೈತಿ. ಇಲ್ಲೈತಿ ಗಾಡಿದ ಸಸ್ಪೆನ್ಷನ್ನ, ಹಿಂಗೆ ಅಡ್ಡು ಮಲಗಿಸ್ಬಿಟ್ರೆ ಸಸ್ಪೆನ್ಷನ್ನ. ಆಮೇಲೆ ಇದು 2 ಡಿಸ್ಕ್ ಬ್ರೇಕ್ ಬರ್ತೈತಿ, ಬಟ್ ಸಿಂಗಲ್ ಚಾನಲ್ ABS. ಫ್ರಂಟ್ ಅಷ್ಟೇ ABS ಐತಿ, ರೇರ್ ABS ಬರೋಂಗಿಲ್ಲ. ಆ್ಯಂಡ್ ಇದಕ್ಕೆ 2 ಫುಟ್ ಬ್ಯಾಕರ್ಡ್ಸ್ ಕೊಡ್ತಾರೆ, ಇಲ್ಲೊಂದು ಅಲ್ಲೊಂದು. ಅಲ್ಲಿ ನಾರ್ಮಲಾಗಿ ಕಂಫರ್ಟಾಗಿ ಕುಂತು ಹೊಡಿತೀನಪ್ಪ ಅಂತಂದ್ರೆ ನಾರ್ಮಲಾಗಿ ಅದು, ಸ್ಪೋರ್ಟಿವಾಗಿ ಕುಂತು ಹೊಡಿತೀನಪ್ಪ ಅಂದ್ರೆ ಇದು. ಇಫ್ ಇನ್ ಕೇಸ್ ಇಬ್ಬರು ಕುಂತೀವಪ್ಪ ಹಿಂದಿನವ್ರಿಗೆ ಇದು, ಮುಂದಿನವ್ರಿಗೆ ಅದು. ಸ್ಟ್ಯಾಂಡ್ ಇಲ್ಲೈತಿ. BMW ಸ್ಟಿಕ್ಕರ್ ಕೊಟ್ರ, ಇಲ್ಲಿ ಒಂದು ಹಾಕೇವಿ, ಇನ್ನೊಂದು ಎದಕ್ಕೆ ಬೇಕಪ್ಪ ಅಂತಂದೇಳಿ ಅದು ಕೊಟ್ಟಾರ. ಇಲ್ಲಿ ಸೇಮ್ ಹಂಗೆ BMW ಇನ್ಬಿಲ್ಟ್ ಸ್ಟಿಕ್ಕರ್ ಕೊಟ್ಟಾರ. ಸೊ ಗಾಡಿ ಹಿಂಗೆ ಸ್ಟಾರ್ಟ್ ಮಾಡಬೇಕಪ್ಪ ಅಂತಂದ್ರೆ ಇದು ರಿವರ್ಸ್ ಬಟನ್ ಹಿಡಿದೆ ಹಿಂಗೆ ಹೋಗ್ಬೇಕಿಂದೆ ಬಿಟ್ಟರೆ ಮತ್ತೆ ಫಾರ್ವರ್ಡ್. ಆ್ಯಂಡ್ ನೆಕ್ಸ್ಟ್ ಇದ್ರೊಳಗೆ ಏನು ಬರ್ತಿತ್ತಪ್ಪ ಅಂತಂದ್ರೆ ಮೋಡ್. ಫಸ್ಟ್ ಮೋಡ್ ಏನಪ್ಪ ಅಂತಂದ್ರೆ ಫ್ಲೋ ಅಂದ್ರೆ ನಾರ್ಮಲ್. ಸೆಕೆಂಡ್ ಬಂದುಬಿಟ್ಟು ಸರ್ಫ್ ಅಂತಂದೇಳಿ. ಸರ್ಫಪ್ಪ ಅಂತಂದ್ರೆ ಸ್ವಲ್ಪ ಫ್ಲೋಗಿಂತ ಸ್ವಲ್ಪ ಫಾಸ್ಟಾಗಿ ಪವರ್ ಜಾಸ್ತಿ ಬರುತ್ತೆ. ಆ್ಯಂಡ್ ಥರ್ಡ್ ಒಂದು ಬಂದುಬಿಟ್ಟು ಫ್ಲ್ಯಾಶ್ ಅಂತಂದೇಳಿ. ಫ್ಲ್ಯಾಶ್ ಅಂತ ಬಂದರೆ ಫುಲ್ ಪವರ್, ಥ್ರಾಟಲ್ ಕೊಟ್ಟ ತಕ್ಷಣ ಕ್ವಿಕ್ ರೆಸ್ಪಾನ್ಸ್ ಎಕ್ದಮ್ ಕ್ವಿಕ್ ಅಂತಂದು ಹೇಳಿ ಹೋಗ್ತೈತಿ. ಒಳ್ಳೆ ಇಂಡಿಕೇಟರ್ಸ್ ತೋರಿಸ್ತೀನಿ ನಿಮಗೆ ಮುಂದಿನ ಹೆಂಗದಾವ ಅಂತಂದೇಳಿ. ಇಂಡಿಕೇಟರ್ ಸೇಮ್ GS G310 RR ಸೇಮ್ ಅದೇ ಇಂಡಿಕೇಟರ್. ಹಿಂದೆ ಇಲ್ಲೈತಿ ಇಂಡಿಕೇಟರ್. ಸೊ ಈ ಗಾಡಿ ಒಂಥರ ಲಾಂಗ್ ಚಾಸಿ ಐತಿ, ಫುಲ್ ಹಿಂಗೆ ಉದ್ದ ಐತಿ ಇಲ್ಲಿ ಮಟ್ಟ. ನೆಕ್ಸ್ಟ್ 2 ಮಿರರ್ ಸೇಮ್ ನಾರ್ಮಲ್ ಬೇರೆ ಗಾಡಿಗೆಲ್ಲ ಯಾವ್ದು ಕೊಡ್ತಾರೆ ಅದೇ ಕೊಟ್ಟಾರ. ನೆಕ್ಸ್ಟ್ ಹಾರ್ನ್. ಸೊ ಸೀಟ್ ಓಪನ್ ಮಾಡಬೇಕಪ್ಪ ಅಂದರೆ ಇದು ಪ್ರೆಸ್, ಇಲ್ಲಿ ಇತ್ತಲ್ಲ ಲಾಕ್ ಅನ್ಲಾಕ್ ಬಟನ್, ಪ್ರೆಸ್ ಆ್ಯಂಡ್ ಸ್ಲೈಡ್ ಹಿಂಗೆ. ಇಲ್ಲೊಂದು ಸ್ಪ್ಯಾನರ್ ಕೊಟ್ಟಾರ, ಇಲ್ಲೊಂದು ಮಾನ್ಯಲ್ ಇತ್ತು, ಅದು ಮತ್ತೆ ಮಾನ್ಯಲ್ ಬಿದ್ದೈತಿ. 2 ಬ್ಯಾಟ್ರೀಸ್ ಬರ್ತೈತಿ, ಬ್ಯಾಟ್ರಿ 1 ಬ್ಯಾಟ್ರಿ 2 ಅವ್ರ ಬ್ಯಾಟ್ರಿ 1 ಬ್ಯಾಟ್ರಿ 2 2 ಬ್ಯಾಟ್ರೀಸ್. ಸೊ ಮತ್ತೆ ಹಾಕಬೇಕಪ್ಪ ಅಂದರೆ ವಾಪಸ್ ಹಿಂಗಿಟ್ಟು ಲಾಕ್, ಅಷ್ಟೇ ಮುಗೀತು ಲಾಕ್. ಸೊ ಹ್ಯಾಂಡ್ ಲಾಕ್ ಮಾಡಬೇಕಪ್ಪ ಅಂದರೆ ಇದನ್ನು ಲಾಂಗ್ ಪ್ರೆಸ್ ಮಾಡಬೇಕು. ಲಾಂಗ್ ಪ್ರೆಸ್ ಮಾಡಿದರೆ ಹ್ಯಾಂಡ್ ಲಾಕ.
ಸೊ ಜಸ್ಟ್ ಜೆಂಟಲ್ ಟಾಪ್ ಮಾಡಿದರೆ ಅನ್ಲಾಕ್ ಹಾಕಿದ್ದು ಗಾಡಿ ಮತ್ತು ವಾಪಸ್. ಸೊ ಮುಗಿದ ಇಷ್ಟ. ಇದ್ರದ್ದು ಲುಕ್ ಹಿಂಗೈತಿ. ಗಾಡಿ ಹಿಂಗೆ ಕಾಣ್ತಿತ್ತು ಸೈಡಿಂತ್ರ, ಈ ಸೈಡಿಂತ್ರ. ಆ್ಯಂಡ್ ಆ ಸೈಡಿಂತ್ರ ಗಾಡಿ ಹೆಂಗೆ ಕಾಣ್ತಿತ್ತಪ್ಪ ಅಂದರೆ ಹಿಂಗೆ ಕಾಣ್ತಿತ್ತು. ಫ್ರಂಟಿಂತ್ರ ಹಿಂಗೆ ಕಾಣ್ತೈತಿ. ಹೊರ ಒಂದು ಲುಕ್ ಹಿಂಗೆ ಕಾಣ್ತೈತಿ. ಗಾಡಿ ಮಾತ್ರ ಟಾಪ್ ನಾಚ. ಬಟ್ ದುಡ್ಡು ಐತಿ ತೊಗೋತೀವಂದ್ರೆ ಅಷ್ಟೇ ಗಾಡಿ ಮಜಾ, ಇಲ್ಲಪ್ಪ ಅಂತಂದ್ರೆ ನೋ. CE02 ಗಾಡಿ ಕಿಲ್ ಸ್ವಿಚ್ ಇದು ಪ್ರೆಸ್ ಮಾಡಬೇಕಾ. ಕರೆಕ್ಟ್ ಬಿಲ್ ಬರೋದಕ್ಕೆ ಬ್ಯಾಟ್ರಿ ಹೋಯ್ತಾ, ಚಾರ್ಜ್ ಖಾಲಿ ಆಯ್ತಾ, ಮತ್ತು ಬೇರೆ ಬ್ಯಾಟ್ರಿ ಹಾಕ್ಕೊಂಡೆ. ಸೊ ಹ್ಯಾಂಡ್ ಲಾಕ್ ಮಾಡಬೇಕಪ್ಪ ಅಂತಂದ್ರೆ ಲಾಂಗ್ ಪ್ರೆಸ್ ಹ್ಯಾಂಡ್ ಲಾಕ್, ಸಿಂಪಲ್. ದೆನ್ ಗಾಡಿ ಕೀ ವಾಪಸ್ ಕೊಡಬೇಕು. ಗಾಡಿ ಕೀ ಎಲ್ಲೈತಪ್ಪ ಅಂದ್ರೆ ನಮ್ಮ ಪಾಕೆಟ್ ಇಲ್ಲಿ. ಇದನ್ನು ಕೊಟ್ಟು ಮತ್ತು ವಾಪಸ್ ಇವೆಂಟಿಗೆ ಹೋಗ್ಬೇಕನಾ. ಇನ್ ಕೇಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಸೊ ಮತ್ತು ಮುಂದಿನ ವ್ಲಾಗ್ ಒಳಗೆ ಸಿಗ್ತೀನಿ. ಜೈ ಶ್ರೀರಾಮ್.